ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನಿಮ್ಮ ಜ್ಯೋತಿ ಸಿಡಿಯೇ ಗೈಸ್. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಹೊರಟ್ವಿ. ಇವತ್ತಿನ ನಮ್ಮ ಫುಲ್ ರೊಟೀನ್ ನಿಮಗೆ ತೋರಿಸ್ತೀನಿ ಹೇಗಿತ್ತು ಅಂತ ಹೇಳಿ. ಸೊ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲಾಸ್ಟ್ ಲೈಕ್ ಮಾಡಿ ಗೈಸ್. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇದು ಬಂದು ಶನಿವಾರದ ಲಾಗ್. ಇವತ್ತು ಶನಿದೇವರ ಜಯಂತಿ, ಶನಿದೇವರ ಹುಟ್ಟಿದ ದಿನ. ಮಕರ ರಾಶಿಯವ್ರಿಗೆ ರಾಶಿಯಾಧಿಪತಿನೇ ಬಂದು ಶನಿದೇವರು. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟೆ. ಗಾಡಿಯಲ್ಲಿ ಹೋಗ್ಬೇಕು, ಆದರೂ ಯಾಕೋ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು ಅಂತ ಮನಸ್ಸಾಯಿತು. ಸೊ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ನಾನು ನಮ್ಮ ಅಮ್ಮಾಜಿ ನನ್ನ ಪಾಪ 3 ಜನ ಹೊರಟ್ವಿ. ದೇವಸ್ಥಾನ ಬಂದು ನಮ್ಮನೆ ಹತ್ರದಲ್ಲೇ ಇತ್ತು. ನಾನು ಯಾವತ್ತೂ ಹೋಗಿರಲಿಲ್ಲ, ಇದು ಫಸ್ಟ್ ಟೈಮ್ ನಾನು ಹೋಗಿದ್ದು. ಸೊ ಬನ್ನಿ ಗೈಸ್, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಬರೋಣ. ಫ್ರೆಂಡ್ಸ್, ಅಂತೂ ಇಂಥ ದೇವಸ್ಥಾನ ರೀಚ್ ಆದ್ವಿ. ಆ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಎಷ್ಟೊಂದು ಜನ ಇದ್ರು. ದೇವಸ್ಥಾನ ಎಷ್ಟು ರಶ್ ಇತ್ತು ಅಂದರೆ ನಾವು ಫುಲ್ ಹತ್ರ ಹೋಗಿ ದೇವ್ರು ನೋಡಲಿಕ್ಕೆ ಆಗಿಲ್ಲ, ಎಷ್ಟೊಂದು ರಶ್ ಇತ್ತು, ನೀವೇ ನೋಡಿ. ಸ್ವಲ್ಪ ಕೌಂಟ್ರಲ್ಲಿ ಎಳ್ಬತ್ತಿ ಕೊಡ್ತಾಯಿದ್ರು. ಎಳ್ಬತ್ತಿ ತೊಗೊಂಡು ನಾವು ಎಳ್ಬತ್ತಿ ಎಲ್ಲ ಹಚ್ಚಿದ್ವಿ. ಹಚ್ಬಿಟ್ಟು ಅಲ್ಲಿ ಹೋಮ ನಡೀತಿತ್ತು ಗಾಯ್ಸ್. ಆ ಕಡೆ ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇತ್ತು. ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಎಳ್ಬತ್ತಿ ಹಚ್ಚಿ ಲಾಸ್ಟಿಗೆ ಅಲ್ಲಿ ಹೋಮ ಕುಂಡ ಇತ್ತು. ಹೋಮ ಕುಂಡನ ನೋಡಿಕೊಂಡು ಬಂದ್ವಿ. ಫಸ್ಟ್ ನವಗ್ರಹ ಪ್ರದಕ್ಷಿಣೆ ಹಾಕ್ಕೊಂಡ್ವಿ. ನವಗ್ರಹ ಪ್ರದಕ್ಷಿಣೆ ಹಾಕಿ ಬಂದಮೇಲೆ ಈ ಕಡೆ ರೈಟ್ ಸೈಡಲ್ಲಿ ಹೋಮಕುಂಡ ನೋಡಿದ್ವಿ. ಹೋಮ ಮಾಡಿದ್ದಾರೆ ಅನ್ಸುತ್ತಲ್ವಾ, ಇವತ್ತು ಮಾಡೋದು ಅನ್ಸುತ್ತೆ. ಹಿಂಗೆ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಎಲ್ಲರಿಗೂ ಕಾಣಿಸುತ್ತೆ. ಯಾರು ಮುಟ್ಟಿಲ್ಲ, ಮುಟ್ಕೊಂಡ್ಬಿಡಿಲ್ಲ. ಇಸ್ಕೊಂಬಜ್ ಸುಮ್ಮನಿರು. ಬನ್ನಿ ಇಸ್ಕೋ ಪಾಪ, ತಗೋ, ಇಟ್ಕೋ ಇಟ್ಕೋ ಮಗನೇ. ಆಯ್ತು, ಇಸ್ಕೋ ಇಸ್ಕೋ. ಮುಂದೆ ಹಿಡ್ಕೊಂಡು ಬಾಯ್ತು. ಒಳಗೋಗಿ ಆಚೆ ಬರೋಷ್ಟೇ ಒಂದು ಗಂಟೆ ಫುಲ್ ದೇವ್ರು ನೀರಾಗೋದ್ವಿ. ಬಿಸಾಕಲ್ಲ, ಎಂಥ ಕಾಯಿನೂ ಆಯ್ತು, ಬಿಸಾಕಲ್ಲ. ಹತ್ಬಾರ್ದು ಮಗನೇ, ಮೇಲೆ ಹತ್ಬಾರ್ದು. ಜೆ ಹತ್ರ ಹಂಗೆ ಮುಟ್ಟು. ಗೈಸ್, ಎಷ್ಟು ದೊಡ್ಡ ಆಂಜನೇಯ ಅಂತ. ಆ್ಯಕ್ಚುಲಿ ಕೆಳಗೆ ನಿಂತ್ಕೊಂಡ್ರೆ ಪೂರ್ತಿಯಾಗಿ ಒಂದೇ ಸರಿ ಕವರ್ ಮಾಡ್ಬೋದು ನೋಡಿ. ಇಲ್ಲಿ ಶಿಲ್ಪಿ ಶ್ರೀಧರ್ ಅಂತೆ, ಬೈ ಶ್ರೀಧರ್ ಇವ್ರು ಮಾಡಿರೋದು 2009 ನಾವು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟು ದೇವಸ್ಥಾನ ಕ್ಲೋಸ್ ಆಗಿತ್ತು. ಪಕ್ಕದಲ್ಲಿ ಈ ಥರ ದೇವ್ರ ವಿಗ್ರಹ ಉಂಟು. ಸೊ ಇಲ್ಲಿ ಪೂಜೆ ಮಾಡ್ಕೊಂಡು ಬರೋಣ, ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಬೇಡ ಮಗನೇ ಬಾ. ನೋಡಿ ಗೈಸ್, ಅಲ್ಲಿ ಪಕ್ಕದಲ್ಲಿ ಪಾರ್ಕ್ ಉಂಟು. ನಮ್ಮನೆ ತುಂಬ ಹತ್ರ ಆಗುತ್ತೆ ಆ್ಯಕ್ಚುಲಿ ದೇವಸ್ಥಾನ. ಇದು ವಾಕಬಲ್ ಡಿಸ್ಟೆನ್ಸ್ ಹೇಳ್ಬೇಕಂದ್ರೆ. ಜೈನ್ಸ್ ಪಾರ್ಕ್ ಅಂತ ಹೇಳ್ತೀನಲ್ವಾ, ನಮ್ಮ ಮನೆ ಹತ್ರನೇ ಇರೋದು ಅಂತ. ಸೊ ಜೈನ್ಸ್ ಪಾರ್ಕ್ ಪಕ್ಕದಲ್ಲೇ, ಅಕ್ಕಪಕ್ಕದಲ್ಲೇ ದೇವಸ್ಥಾನ. ಬಾರಿ ಅನ್ ಹೋಗೋಣ ಬಾ.
ಅಪ್ಪ ಇಲ್ಲಿ ಬಾ ಕವ್ ಮಾತಾಡ್ಸು. ಇಲ್ಲ ನಮಸ್ಕಾರ ಮಾಡ್ಕೊ. ಯಾರಿಗೂ ಗೊತ್ತಲ್ಲ. ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತು ಗಾಯ್ಸ್ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ಸಂಜೆ ಮಗನ ಕರ್ಕೊಂಡು ಡೆಂಟಲ್ ಕ್ಲಿನಿಕ್ಕಿಗೆ ಹೋದೆ. ಬಿಕಾಸ್ ಆಫ್ ಅವ್ನ ಮುಂದೆ ಹಲ್ಲು ಫುಲ್ಲು ಹಾಳಾಗ್ಬಿಟ್ಟಿತ್ತು, 4 ಹಲ್ಲು ಫುಲ್ ಹಾಳಾಗ್ಬಿಟ್ಟಿತ್ತು. ಮತ್ತು ನನ್ನ ಮಗ 1.5 ಇಯರ್ ಬೇಬಿ ಇರುವಾಗ ಅವ್ನಿಗೆ HB ಕಡಿಮೆ ಆಗಿತ್ತು ಅಂತ ಹೇಳಿ ಐರನ್ ಸಿರಪ್ನ ಹಾಕ್ತಾಯಿದ್ವಿ. ಅದು ಹಾಕಿದ್ರೆ ಅಲ್ಲೆಲ್ಲ ಕ್ಯಾವಿಟಿ ಆಗುತ್ತೆ ಅಂತ ಹೇಳಿದರು. ಸೊ ನಾವು ನೆನೆಸ್ಕೊಂಡ್ವಿ ಅದಕ್ಕೆ ಆಗಿರ್ಬೋದು ಅಂತ ಹೇಳಿ. ಅದಕ್ಕೆ ಮುಂಚೆಲ್ಲ ನಾವು ಸ್ವಲ್ಪ ಗೊತ್ತಿಲ್ಲದೆ ಹೊರಗಡೆ ಚಾಕ್ಲೇಟ್ಸ್ ಜ್ಯೂಸ್ ಎಲ್ಲ ಕೊಟ್ಟಿದ್ವಿ. ಅಂದರೆ ತುಂಬ ರೇರಾಗಿ, ಚಿಕ್ಕವನಲ್ವ ತುಂಬ ಕೊಟ್ಟಿರಲಿಲ್ಲ. ಬಟ್ ಎವ್ರಿ ಟೈಮ್ ಮಕ್ಕಳು ಹಠ ಮಾಡಿದಾಗ ಕೊಡಲೇಬೇಕಾಗುತ್ತೆ ಅನ್ನೋ ಥರ ಕೊಟ್ಟಿದ್ವಿ. ಆಮೇಲೆ ಇಲ್ಲಿಗೆ ಬಂದಾಗ ಬ್ಯಾಂಗ್ಳೂರಲ್ಲಿ ಕಂಟ್ರೋಲ್ ಮಾಡ್ತಿದ್ವಿ. ಊರುಗಳಿಗೆ ಹೋದಾಗೆಲ್ಲ ತಿನ್ಬಿಡ್ತಿದ್ದ. ಸೊ ನಮಗೆ ಸ್ವಲ್ಪ ಲೇಟಾಗಿ ರಿಯಲೈಸ್ ಆಯಿತು ಕೊಡಲೇಬಾರ್ದು ಅಂತ. ನಾವು ಡಿಸೈಡ್ ಆಗೋ ಅಷ್ಟರಲ್ಲಿ ಅವ್ನು ಕಂಪ್ಲೀಟಾಗಿ ಅಲ್ಲೆಲ್ಲ ಹುಳಾಗ್ಬಿಟ್ಟಿತ್ತು ಗೈಸ್. ಅದೆಲ್ಲ ಗೊತ್ತಾದ್ಮೇಲೆ ನನಗೆ ಜ್ಯೂಸಿಗೆ ಕೂಡ ಸ್ವೀಟ್ ಆಗ್ತಿರ್ಲಿಲ್ಲ, ಡೇಟ್ಸ್ ಹಾಕ್ಬಿಟ್ಟು ಕೊಟ್ಬಿಡ್ತಾ ಇದ್ದೆ. ಮತ್ತು ನನ್ನ ಮಗ ಚಿಕ್ಕ ಪುಟ್ಟ ನೋವೆಲ್ಲ ನೋವು ಅಂತ ಹೇಳ್ಕೊಳ್ಳಲ್ಲ. ಅವ್ನು ನಮಗೆ ತುಂಬ ಹೆವಿ ಆದಾಗ ನೋವು ಅಂತೇಳಿ ಸ್ಟಾರ್ಟ್ ಮಾಡ್ದ. ಆವಾಗ ಹೋಗಿ ಚೆಕ್ ಮಾಡಿಸಿದಕ್ಕೆ ರೂಟ್ ಕೆನಲ್ ಮಾಡಲೇಬೇಕು ಅಂತ ಹೇಳಿದ್ರು. ಪಾಪ ಅದೆಷ್ಟು ನೋವು ತಿಂದಿತ್ತು ಅಷ್ಟು ವರ್ಷದಿಂದ ಗೊತ್ತಿಲ್ಲ. ರೀಸೆಂಟಾಗಿ ಅಷ್ಟೇ ಹೇಳ್ಕೊಂಡ ಅವ್ನು ನಮ್ಮ ಹತ್ರ. ಸೊ ಗೈಸ್ ನಾವು ಮಾಡಿದ ಮಿಸ್ಟೇಕ್ ನೀವು ಯಾರೂ ಮಾಡಬೇಡಿ. ನಮಗೆ ರಿಯಲೈಸ್ ಆಗೋಷ್ಟರಲ್ಲಿ ಟೈಮ್ ಮೀರೋಗ್ಬಿಟ್ಟಿರುತ್ತೆ. ಓಕೆ ಗಾಯ್ಸ್, ಇಷ್ಟು ಹೇಳ್ತಾ ಇವತ್ತಿನ ಲಾಗ್ನ ಕ್ಲೋಸ್ ಮಾಡ್ತಾ ಉಂಟು. ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಗಾಯ್ಸ್. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಇಷ್ಟ ಅಲ್ಲ ಅಷ್ಟೊಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.